ಟ್ರಾನ್ಸ್ಫರ್ ದಂಧೆ. ಇಡೀ ರಾಜ್ಯದಲ್ಲಿ ಒಂದೇ ಒಂದು ಟೇಪ್ ಕಟ್ ಆಗಿಲ್ಲ. 1 ವರ್ಷ ಆಯ್ತು, 9-10 ತಿಂಗಳಾಗ್ತಾ ಇದೆ ಅವರು ಅಧಿಕಾರಕ್ಕೆ ಬಂದು. 9 ತಿಂಗಳಾಗ್ತಾ ಇದೆ. ಒಂದು ಅಭಿವೃದ್ಧಿ ಕಾರ್ಯ ನಡೀತಾ ಇಲ್ಲ, ಕೇವಲ ಆಪಾದನೆ ಮಾಡ್ತಾರೆ. ಈಗ ಕುಣಿಯಕ್ಕಾಗೋದಿಲ್ಲ, ನೆಲ ಡೊಂಕಾಗಿದೆ ಅಂತ ಗೊತ್ತಾಗಿದೆ ಅವರಿಗೆ. ಕೇಂದ್ರದ ಮೇಲೆ ತೋರಿಸ್ತಿದ್ದಾರೆ. ಕೇಂದ್ರದ ವಿತ್ತ ಸಚಿವರು ಈಗಾಗಲೇ ಸ್ಟೇಟ್ಮೆಂಟ್ ಮಾಡಿ ಆಯ್ತು. ಅವರು ಒಂದು ಕಾಸು ಕೂಡ ಕರ್ನಾಟಕಕ್ಕೆ ನಮ್ಮದು ಯಾವುದು ಕೂಡ ಬ್ಯಾಲೆನ್ಸ್ ಇಲ್ಲ, ನಾವೆಲ್ಲ ಕೊಟ್ಟಾಗಿದೆ ಅಂತ. ಬಟ್ ಇವರು ಯಾವ ರೂಪದಲ್ಲಿ ನಮಗೆ 1,80,000 ಕೋಟಿ ಬರಬೇಕು ಅಂತ ಹೇಳ್ತಾರಲ್ಲ, ಯಾವ ಲೆಕ್ಕ ಅದು? ಶೆಟ್ಟರ್ ಲೆಕ್ಕನ? ಲೆಕ್ಕ ಹೇಳ್ಬೇಕಲ್ಲ ಅವರು, ಇಲ್ಲ ಗಾಂಧಿ ಲೆಕ್ಕನ? ತಪ್ಪುಗಳನ್ನ ಹೇಳ್ತಕ್ಕಂಥದ್ದಲ್ಲ, ಜನರ ದಾರಿ ತಪ್ಪಿಸ್ತಕ್ಕಂಥದ್ದಲ್ಲ. ಚುನಾವಣೆಗಾಗಿ ನೀವು 40% ಯಾವ ರೀತಿ ನಮ್ಮ ಮೇಲೆ ಗೂಬೆ ಕೂರಿಸಿದ್ರು, ಇವತ್ತು ಇದು ಕೂಡ ಅದೇ ತರ ಗೂಬೆ ಕೂರಿಸಿರೋದು. ಹೊರಗಡೆ ಈಗ ನಾನು ಸ್ಟೇಟ್ಮೆಂಟ್ ಕೊಡುವಾಗ ಏನಾದ್ರೂ ಒಂದು ಸುಳ್ಳು ಹೇಳ್ಬಿಡ್ಬೋದು, ತಪ್ಪು ಹೇಳ್ಬಿಡ್ಬೋದು. ಆದ್ರೆ ಸದನದಲ್ಲಿ ನಿಂತು ಯಾರು ತಪ್ಪು ಹೇಳಕ್ಕಾಗಲ್ಲ, ಅದು ಕಡತಕ್ಕೆ ಹೋಗುತ್ತೆ, ವರದಿಯಾಗುತ್ತೆ. ಆದ್ರಿಂದ ಏನು ವರದಿಯಾಗಿದೆ ಇವತ್ತು ಕಡತದಲ್ಲಿದೆಯೋ ಅದೇ ಸತ್ಯ. ಆ ಅಂಕಿ ಅಂಶಗಳನ್ನು ಯಾರು ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಇವತ್ತು ವಿತ್ತ ಸಚಿವರು ಮಾಡಿದ್ದಾರೆ. ಇವರ ಆರೋಪಗಳಿಗೆ ಅಲ್ಲೇ ಉತ್ತರ ಕೊಟ್ಟಿದ್ದಾರೆ. ಇಷ್ಟಾದ ಮೇಲೂ ಇವರು ಇಡೀ ದೇಶದಲ್ಲಿ ಇದು ಪ್ರಥಮ ಬಾರಿ ಒಂದು ರಾಜ್ಯ ಸರ್ಕಾರ ಈ ರೀತಿ ಒಂದು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಸರ್ಕಾರದ ಹಣದಲ್ಲೇ ಹೋಗಿ ಧರಣ ಮಾಡಿರ್ತಕ್ಕಂಥದ್ದು ಪ್ರಥಮ. ಇದು ಇದರಲ್ಲಿ ಒಂದೇ ಇಲ್ಲ, 2 ವಿಷಯ ಇದೆ. ಮೋಸ್ಟ್ಲಿ ಕಾಂಗ್ರೆಸ್ ಇಡೀ ದೇಶವನ್ನು ಕಳ್ಕೊಂಡಿದೆ. ದಕ್ಷಿಣ ಭಾರತದಲ್ಲಿ ಮಾತ್ರ 2 ಸರ್ಕಾರ ಇದೆ. ಅದರಿಂದಾಗಿ ಕೊನೆ ಪಕ್ಷ ಈ ದೇಶವನ್ನು ಒಡೆದು ಬಿಟ್ರೆ ಆ ದಕ್ಷಿಣ ಭಾರತವಾದರೂ ನಮ್ಮ ಕೈಲಿ ಇರಬಹುದು ಅನ್ನೋದು ಅವರ ತಲೆಯಲ್ಲಿ ಇದ್ದಂಗೆ ಕಾಣ್ತಾ ಇದೆ. ದಕ್ಷಿಣ ಭಾರತವನ್ನು ಒಡೆದು ಬಿಟ್ರೆ ಉತ್ತರ ದಕ್ಷಿಣ ಮಾಡಿ, ಇದರಿಂದ ಇದು ಈ ಪೋರ್ಷನ್ ಆದ್ರೂ ನಮ್ಮ ಕೈಯಲ್ಲಿ ಕಾಂಗ್ರೆಸ್ ಜೊತೆಯಲ್ಲಿ ಇರ್ತದೆ ಅನ್ನೋದು ಅವರ ಭಾವನೆ ಇರಬಹುದು, ನನಗೆ ಗೊತ್ತಿಲ್ಲ. ಆ ಕಾರಣದಿಂದ ಡಿ ಕೆ ಸುರೇಶ್ ಅವರ ಕೈಲಿ ಈ ರೀತಿ ಸ್ಟೇಟ್ಮೆಂಟ್ ಕೊಡಿಸಿದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ.